ಹಲೋ, ಏನು ಮಾಡ್ತಾ ಇದೀಯವ? ಏನಿಲ್ಲ ಕತೆ ಹೇಳವ. ಏನು ಸಮಾಚಾರ? ಅಯ್ಯೋ ಏನು ಇಲ್ಲ ಕಣವ. ಏನು ಮಾಡ್ತಾ ಇದ್ದಿ? ಏನಿಲ್ಲ. ಪುಟ್ಟಿ ಸ್ಕೂಲ್ಗೆ ಹೋದ್ಲು. ಅವ್ರು ತರಕಾರಿ ವ್ಯಾಪಾರಕ್ಕೆ ಹೋದ್ರು. ನಾಷ್ಟ ಮಾಡ್ಕೊಂಡು ಕುಂತಿದ್ದೆ ಕತೆ ಹೇಳು. ಆಯ್ತಾ ನಾಷ್ಟ? ಯಾವ ನಾಷ್ಟು ಇಲ್ಲ, ಏನೂ ಇಲ್ಲ ಕಣವ. ಯಾಕೆ ಕಣೆ ಚಳಿ ಜ್ವರ ಬಂದಂಗೆ ಆಗ್ಬಿಟ್ಟು ಮಗ. ಮೇಕೆ ಎದ್ದಿಲ್ಲ ಕಣ್ಣೆ. ಮನೆಗಿವ್ನಿ ಇನ್ನೇನೋ ಅದಕ್ಕೆ ಫೋನ್ ಮಾಡಿತಾ? ಅಯ್ಯೋ ಯಾ ಫೋನು ಇಲ್ಲ, ಎಂಥದ್ದು ಇಲ್ಲ. ಅಲ್ಲ ಕಣ್ ಮಗ, ಹಂಗೆ ನಾನು ನೋಡ್ಕೊಂಡು ಐತಿರ್ವಿ. ನಾ ರೋವನೇ ನೋಡ್ಕೊತಿದ್ಲ. ಅವ್ವನೇ ನೋಡ್ಕೊತಿದ್ಲವ ನನ್ನ. ಈ ಥರವ ಹಿಂಗೆ ಕೆಟ್ಟೋಳು ಮಾಡಿಬಿಟ್ಟು ಓದ್ಲಲ್ಲ ನಿಮಗ. ನಿಮ್ಮ ಹೊತ್ತಿಗೆ ಈ ಥರ ಬುದ್ಧಿ ಕಲ್ತಾರೆ ನಿಮಗ ಹೇಳ್ತೀಯಲ್ಲ. ನನ್ನ ಕೆಟ್ಟೋಳು ಮಾಡಿ ಜನಗಳ ಮುಂದ್ಗಡೆ ನಿಷ್ಠುರ ಮಾಡಿಬಿಟ್ಟು ಓದ್ಲಲ್ಲ ನಿಮ್ಮ ಹೊತ್ತಿಗೆ. ಎಷ್ಟು ಯತ್ನೆ ಆಯ್ತದೆ ಗೊತ್ತಾ? ನೆನ್ನೆಯಿಂದನೂ ಬೀದಿ ಮಗ ತೋರಿಲ್ಲ ಕಣ್ಮಗ. ಅವ್ನು ನೋಡ್ರಿ ನಿಮ್ಮ ಅಣ್ಣ ನಿನ್ನ ಮೈ ಮೇಕ್ ಬಂದ್ಬಿಟ್ಟು ಅವ್ನು ನೋಡಿದ್ರೆ ಹಂಗಂದ. ನನ್ನ ನೀನು ನಾನು ಇರ್ತೀನಿ, ನೀನು ಸಾಯ್ಸಕ್ಕೆ ನೋಡ್ತಿದ್ದೀನಿ, ನನ್ನ ಮಗಿನ ಸಾಯ್ಸಕ್ಕೆ ನೋಡ್ತಿದ್ದೀನಿ ಅಂತ ಅವನು ಮಾನಹೀನವಾಗಿ ಮಾತಾಡ್ದೆ. ನಿನ್ನ ಮೈ ಮೇಲೆ ಬಂದ್ಬಿಟ್ಟು ಈಗ ಇವಳು ನೋಡಿದ್ರೆ ಹಿಂಗೆ ಅವ್ರು ಅವ್ನು ಮತ್ತೆ ಕಟ್ಕೊಂಡು ಹೋಗಿ ಅಪ್ಪನ ಮನೆ ಕುಂತವಳೆ. ಜನಗಳೆಲ್ಲವ ದುರುನೇ ನಾನೇ ಏನೋ ತಿನ್ಕೊಳ್ಳೋರಂಗೆ ನೋಡ್ತಾರೆ ಕಣ್ಣೆ. ಏನೋ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದಾನೇನೋ, ಕೊಲೆ ಮಾಡ್ಬಿಟ್ಟಿದ್ದಾನೇನೋ ಅನ್ನಂಗೆ. ಅಲ್ಲ ಕಣ್ಮಗ, ಏನು ಆಗಬಾರ್ದಾಯ್ತು ಅಂತ ನಾನು ಎಲ್ಲ ಆದಮೇಲೆ ಒಪ್ಕೊ ಬಂದೈತಾನೆ ನಾನು ಮನೆಗೆ. ಆಯಿತು ಇನ್ನು ಮನೆ ಚೆನ್ನಾಗಿರ್ತೀನಿ ಅಂದ್ಬಿಟ್ಟು ಮನೆಯಿಂದ ನಾನು ಹೊರ್ತವಿಂದ ಮನೆಗೆ ಬರೋದಕ್ಕೆ ಓಡೋಗ್ಬಿಟ್ಟು ಇವರು ಅವನು ಮಗಳು ಇವತ್ತು ಜನಗಳ ಕೈಲಿ ಹಿಂಗೆ ದೂರಿಸ್ತಾ ಕುಂತವ್ರಲ್ಲ. ಏನು ಅನ್ಬೇಕನೆ ಪದ್ಮ? ಏನು ಅನ್ಬೇಕು ಹೇಳು? ಇರ್ಲಿ ಬಿಡಿ, ಈಗ ಸುಮ್ಮನಿರೀಗ. ಈಗ ಹೋಗರ್ತಾನೆ ಇದ್ರೆ ಅದೇನೋ ಇದ್ರೆ ಕಣ್ಣೂರಿ ಹೋದ್ರು ಅಟ್ಟೂರಿ ಅನ್ನೋ ಅರ್ಥ ಕೂತಿದ್ದಿಲ್ಲವ. ಯಾಕವ ನಿನ್ನ ಗಡಿಯ ನೀನು? ಈಗ ಹೋಗರ್ತಾನೆ ಇದ್ದಾಗ ನೀನು ಸಹಿಸೋಕ್ಕಾಗಲಿಲ್ಲ. ಉಣ್ತಾಳೆ ತಿಂತಾಳೆ, ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ, ಓದೋನೆ ಓದ ಬುಟ್ಟೋನೆ ಬುಟ್ಟ ಅಂದ್ಕೊಂಡು ಸತ್ತೋರಿನ ಬಿಟ್ಟು ಸಾಯ್ಲಿ ಅಂತ ನೀನು ಮಾತಾಡ್ತಿದ್ದೆ. ಈಗೇನು? ಈಗ ಆರಾಮಾಗಿದೆಯಲ್ಲ, ಇರು ಸುಮ್ಮನೆ ನೀನು ಸುಮ್ಮನೆ. ನೀನು ಸುಮ್ಮನೆ ಜಾಸ್ತಿ ತಲೆ ತಿಂದ್ಬೇಡ. ನೀನು ಕೆಲಸ ಮಡ್ಗವ, ಸುಮ್ಮನೆ ಮಡ್ಗು. ನೀನು ನೆಟ್ಗಿದ್ರೆ ಯಾಕೆ ಇಷ್ಟೆಲ್ಲ ಬೇಕಾಗಿತ್ತು? ನೋಡು ಹೆಂಗೆ ಮಾತಾಡಿಯೇ. ಅಲ್ಲ ಕಣವ, ನಾನೆನ್ನೇ ಮಾಡಿದೆ ಮಗ? ನಾನೇನು ಮಾಡಿದೆ? ಇಂಥ ತಪ್ಪು ಮಾಡಿದ್ದಿ ಕಣವ ಅಂತ ಅನ್ನು ಉಗಿಸ್ಕೊತೀನಿ. ಏನೋ ತಪ್ಪು ಮಾಡಿದ್ರೆ ನಾನು. ಅಲ್ಲ ನೀನು ಚೆನ್ನಾಗಿ ಮಾತಾಡ್ತೀಯ ಕಣ್ ಮಗ ನೀನು. ಈಗ ಸುಮ್ಮನಿರೋ. ಈಗ ನಾನೇನವ ಮಾಡನೆ? ನಾನು ಹೇಳಿದ್ನ ಹೇಳ್ಕೊಟ್ಟು ನಾವು ಹೋಗಿ ನೀವು ನಿಮ್ಮ ಅಪ್ಪನ ಮನೆಗೆ ಅಂತ ಹೋದ್ರು ಅಲ್ಲಿ ಬಿಡಿ ಬರ್ತಾರೆ. ಸುಮ್ಕಿರು ಬರ್ದಾನೆ ಹೋದಾರ ಅವ್ರ ಮನೆಗೆ ಅವ್ರು ಬರೋದು ಕಂಡ್ರೆ ಸುಮ್ಮನಿರವ. ಯಾಕವ ಹಿಂಗಡಿಯ ನೀನು? ಮನೇಲಿ ಬೇಕೋ ಅಂತ ಕೂತದೆ ಕಣ್ಣೆ. ಮನೆ ಒಳಗೆ ಬರೋಕೆ ಆಯ್ತಲ್ಲ ನನಗೆ. ಮನೆ ಒಳಗೆ ಕಾಲ ಮಡ್ಗಕ್ಕೆ ಆಯ್ತಲ್ಲ ನನಗೆ. ಹಂಗೆ ಆಯ್ತಾ ಕುಂತದೆ ಗೊತ್ತಾ? ಹಂಗೂ ರಾತ್ರಿ ನಿಂಗಮ್ಮನೂ ತಾಯಕ್ಕೂ ಬರೋಕೆ ಹೇಳಿದೆ. 19 ಕಾಲನೂ ಬಂದಾರ. ರಾತ್ರಿ ಸುಮ್ಮನೆ ಡೈಲಿ ಅಲ್ಲಾಕೆ ಮನೆ ಕಳಕ್ಕೆ ಹೋದಿರಿ ಅಂತ ನನ್ನ ಮುಂದ್ಗಡೆ ಮಕ್ಕೊಡ್ದಂಗೆ ಹೇಳ್ದೆ. ಕರೆಯಕ್ಕೆ ಹೋಗಿದ್ದೆ. ಅದಕ್ಕೆ ಏನು ಮಾಡೋಕ್ಕೆ ಹೋಗ್ಸಾಯಿದ್ರಮ್ಮ, ಇಲ್ಲಿ ಜಾಗ ಇಲ್ವಾ, ಇಲ್ಲಿ ಮನೆ ಕತ್ತಾರಂತೆ ಹೋಗು ಅಂದ್ಬಿಟ್ಟು ಹಂಗನ್ನ ಕರೆಯಕ್ಕೆ ಹೋಗೋದು ಹೋಗ್ಬಿಟ್ಟಿನಿ. ಅವರು ಎದ್ದು ನಿಂತ್ಕೊಂಡ್ರು ಬರೋಕ್ಕೆ. ಈತ ಕೂತ್ಕೊಳ್ಳಿ ಅನ್ನಂಗಿಲ್ಲ, ಈತಾಗ ಬನ್ನಿ ಅನ್ನಂಗಿಲ್ಲ. ಆ ಥರ ಆಗೋಯ್ತು. ಆಗ ಬಂದರು. ಅದಕ್ಕೆ ಇವತ್ತಿಂದ ಯಾರನ್ನೂ ಕರೆಯೋದು ಬೇಡ, ಸುಮ್ಮನೆ ತೆಪ್ಪಗೆ ನಾನೇ ಮನೆ ಕಳೋದತ್ತಾಗೇನು ಏನು ಮಾಡೋದು ಅಂದ್ಕೊಂಡು ನೀವು ನಿಮಗೆ. ಅಲ್ಲ ಇವಳು ಈ ಥರ ಅವನ ಜೊತೆ ಇವಳು ಹೊಂಟ್ಲಲ್ಲ. ರೋಯ್ ಕರೆದ್ಲು. ಇವಳು ಜ್ಞಾನಿತಿಲ್ವ, ಇರು ನಮ್ಮ ಅತ್ತೆ ಬರಲಿ ಹೇಳ್ಬಿಟ್ಟು ಹೋಗ್ತಾಯ್ತದೆ. ಸುಮ್ಕಿರವ, ಏನು ಅತ್ತೆ ಏನು ಮಾಡ್ಬಾರ್ದು, ತಪ್ಪು ಮಾಡಿಲ್ಲ, ಸುಮ್ಕಿರೋ ಆಯಿತು ಅಂದ್ಕೊಂಡು ಏನೋ ಒಂದು ಹೇಳ್ಕೊಂಡು ಅವ್ರು ಹೂವನ್ನ ನಾನು ಬರೋಗಂಟು ಇಸ್ಕೊಂಡಿದ್ರೆ ಆಗ ಒಪ್ಕೊಬೋದಾಯಿತು. ಇವಳು 50 ಲಕ್ಷ ದುಡ್ಡು ಸಿಕ್ತು ಅಂದ್ಬಿಟ್ಟು ಹೂವು ಪ್ಲ್ಯಾನ್ ಮಾಡ್ಕೊಂಡು ಮಗಳನ್ನ ಆರ್ಸ್ಕೊ ಹೋದ್ಲಲ್ಲ. ಮತ್ತು ಆವಾಗಲಿಂದ ಯಾಕೆ ಬಂದಿತ್ತಿಲ್ಲ? ಆಗ್ಲಿಂದ ಯಾಕೆ ಬಂದಿತ್ತಿಲ್ಲ ಕರ್ಕೊಂಡು ಹೋಗೋಕ್ಕೆ ಇವಳನ್ನ ಇಸ್ಕೊಳ್ಳೋಕ್ಕೆ? 50 ಲಕ್ಷ ದುಡ್ಡು ಬತ್ತು ಅಂದ ತಕ್ಷಣ ಕರ್ಕೊಂಡೋಗಿ ಪೂಸಿ ಮಾಡಿ ಇಸ್ಕೊಬಿಟ್ಲಲ್ಲ. ಹೆಂಗೋ ದುಡ್ಡು ಸಿಕ್ತು ಚೆಂದಾಗಿ, ಬಡ್ಡಿ ದುಡ್ಡಲ್ಲಿ ಮೆತ್ಬೋದು, ತಿನ್ಬೋದು, ಉಣ್ಬೋದು, ತೇಗ್ಬೋದು ಅಂದ್ಬಿಟ್ಟು. ನನ್ನ ಮಗನ ದುಡ್ಡು ಬೇಕಾಗಿತ್ತು, ನನ್ನ ಮಗನ ಮನೆ ಬೇಕಾಗಿಲ್ವ? ಇವತ್ತು ಅವನು ಕೇಳ್ಕೊಂಡಲ್ಲ ನನಗೆ. ತಿಥಿ ಒಪ್ಪಿಗೆ ಆಗಿನ ನನಗೆ ನಿಮ್ಮನೆ ಅಂಬ್ಲಿಯೋ ಗಂಜಿಯೋ ನಿಮ್ಮನೆ ಇರೋದು ಅವ್ನು ಕೋಳಿ ಕೂಬಿಟ್ಟು ಮಾಡಿ ಅನ್ನಲ್ಲ. ಇವಳಿಗೆ ಜವಾಬ್ದಾರಿ ಇದ್ದದ, ಅವ್ರ ಹೋಗಂಗೆ ಜವಾಬ್ದಾರಿ ಇದ್ದದ. ನನ್ನ ಮಗನ ದುಡ್ಡು ಬೇಕು. ಈ ನನ್ನ ಮಗನಿಗೆ ಅವೆಲ್ಲಗೇನಿಲ್ವ? ನನಗೆ ನ್ಯಾಯ ಕೇಳಕ್ಕೆ ಬರ್ತಾನಲ್ಲ. ಇವೆಲ್ಲಗೇನಿಲ್ವೇ ಪದ್ಮ? ಹೇಳ್ತೀಯಲ್ಲ ನೀನು. ನಾನು ಏನು ಮಾಡೋಣ? ನೀನು ಹೇಳಿದಾನ ಹೋಗಿ ಅಂದ್ಬಿಟ್ಟು ನನ್ನ ಯಾಕೆ ಜೀವ ತೆಗ್ದಿ ನೀನು? ನನ್ನ ಯಾಕೆ ಜೀವ ತೆಗ್ದಿಯೇ? ಇದ್ದಾಗ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಂಗಿಲ್ಲ. ಹೋದ್ಮೇಲೆ ಮೈ ಪರ್ಚಾಡಿದ್ರೆ ಯಾವ್ದಕ್ಕೆ ಬಂದದು? ಯಾವ್ದು ಪ್ರಯೋಜನ ಹೇಳು? ಏನೇ ಒಂದು ವಸ್ತು ಅಲ್ಲಿ ಏನೇ ಅಲ್ಲಿ ಇದ್ದಾಗ ಅದನ್ನ ನಾವು ಉಸಾರು ಮಾಡ್ಕೊಳ್ಳಿಲ್ಲ ಅಂದರೆ ಜೀವನ ಹಿಂಗೆ ಕಷ್ಟ ಕಣವ. ಸುಮ್ಮನಿರವ ನೀನು. ಸುಮ್ಮನೆ ಅಂತ ಅಲ್ಲಿ ತಿನ್ಬೇಡ ನೀನು. ನೀನು ಕೂಟೇನಾರು ಕಷ್ಟ ಸುಖ ಒಂಚೂರು ಹೇಳ್ಕೊಳ್ಳೋದ ಅಂದರೆ ತಲೆ ತಿನ್ಬೇಡ. ತಲೆ ತಿಂತ ಕುಂತೀನಿ ನಾನು. ಅನ್ನ ಉಂಡಿಲ್ವಲ್ಲ, ಇಟ್ಟು ಉಂಡಿಲ್ವಲ್ಲ, ಅದಕ್ಕೆ ತಲೆ ತಿಂತೀನಿ ಕಣವ ನಿಂದ. ಹೋಗ್ರವ ಏನಾರು ಮಾಡ್ಕೊಳ್ಳಿ. ಈಗ ಏನು ಮಾಡ್ಬೇಕವ ನಾನು? ಏನು ಮಾಡೋಣ ಹೇಳವ? ಫೋನ್ ಮಾಡಿ ಮಗ, ಫೋನ್ ಮಾಡು. ಅದಕ್ಕೆ ಹೆಂಗೆ ಹೋಗಿದ್ದೀರ ಸರಿಯಾ? ಅವ್ವ ಅಲ್ಲಿ ಯತ್ನೆ ಮಾಡ್ತಾ ಕುಂತವಳೆ. ಒಬ್ಳೆ ಇಟ್ಕೊಂಡು ಕೋರ್ಗಿ ಅಂದ್ರೆ ಹೆಚ್ಚು ಕಮ್ಮಿ ಆಗ್ಬಿಟ್ಟವಳು. ಬಂದ್ರದಕ್ಕೆ ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿ ಮಗ ಬರಲಿ. ನೀನೇ ಕರ್ಕೊಬರೋಗು. ತಪ್ಪಾಯಿತು ಬೋವದ ನಂಗೆ ಅಂದಿದ್ದು ಅಂತ. ನಾನ್ಯಕ್ಕೆ ಹೋಗೋಣವ ನಾನು. ನಾನ್ಯಾಕೋ ಕಾಲು ಬಿಡನೆ. ಇದೊಳೆ ಸರಿ ಬಿಡವ. ನೀನು ಚೆನ್ನಾಗಂತಿದ್ದೀಯ. ನೀನು ತಪ್ಪು ಮಾಡ್ದವಳು, ನೀನು ಮಾತಾಡ್ದವಳು, ನೀನು ಆಡಿ ಓಡಿ ಕಳಿಸ್ದವಳು ನೀನು. ಈಗ ನನ್ಯಾಕೆ ಹಿಂಗೆ ಇದು ಮಾಡಿಯ ನೀನು? ನಾನೇ ಕೇಳಕ್ಕೆ ಹೋಗೋನೆ. ಅವ್ರಿಷ್ಟ, ಅವ್ರ ಮನೆಗೆ ಅವ್ರು ಬರೋದು ಅವ್ರು ಬಿಡೋದು ಅವ್ರಿಗೆ ಗೊತ್ತಿಲ್ವ? ನಾನಂತೂ ಏನು ಹೇಳಕ್ಕಿಲ್ಲ. ನಿನಗೆ ಸೊಸೆ ಬೇಕಾ? ಹೋಗಿ ಕರ್ಕೊಬರೋಗಿ ಹೋಗಿ. ಅದು ಬಿಟ್ರೆ ನನಗೆ ಹೇಳ್ಬೇಡ ನೀನು. ಹಂಗಲಕ್ಕನವ ಕರ್ಕೊಬರೋದ ಕಣ್ಣೆ ಬೇಡ ಅಲ್ಲ. ಬೇಡ ಅನ್ನಕ್ಕಿಲ್ಲ ಮಗ, ಕರ್ಕೊಬರೋದ. ನನಗೆ ಹೇಳೋದೊಂದು ಇವಳು ಬಂದಂಗೆ ಆಯ್ತವ. ಈಗ ಬಂದಂಗೆ ಆಯ್ತಾ? ಯಾರನ್ನ ಕರ್ಕೊ ಹೋಗೋನೆ? ಕರೆ ಕೇಳೋಣ. ಯಾರನ್ನ ಕರ್ಕೊಂಡು ಹೋಗೋನೆ? ಒಂದು ಮಾತಂಗೆ ಅನ್ನೀಗ ನೋಡೋದೆ ಏನಂದಳು ಅಂತ ಬಾಯಿ ಏನಂತ ಬಂದ ತಿಳ್ಕೊಳ್ಳೋದ. ಒಂದ್ಸತಿ ಹಂಗೆ ಅನ್ನು ಹಿಂಗೆ ಬೇಜಾರು ಮಾಡ್ಕೊತಾಯ್ತು.
ಹೇಳ್ದಂಗೆ ಕೇಳಂಗೆ ಬಂದಿದ್ದೀರ ಅಂತ ಕೇಳೋದಕ್ಕೆ ಅಂದ್ಬಿಟ್ಟು ಹೇಳವ ಒಂಚೂರ. ನಾನು ಅವ ಹೇಳ್ದಂಗೆ ಕೇಳ್ಕೊ, ನಾನು ಏನು ಅನ್ನಕ್ಕಿಲ್ಲ ಕಣ, ಒಳ್ಳೇದು ಅನ್ನಕ್ಕಿಲ್ಲ ಕೆಟ್ಟದ್ದು ಅನ್ನಕ್ಕಿಲ್ಲ. ನನಗೆ ಯಾಕವ, ನನಗೆ ಯಾಕೆ ಬೇಕವೆಲ್ಲವ ಕೊಟ್ಟೆಣ್ಣು ಕುರ್ಕೋರ್ಗೋನಾಗ ನಾನು ಹೆಂಗಿರ್ಬೇಕಂಗೆ ಇರ್ತೀನಿ. ತಪ್ಪು ನಿನ್ನಲ್ಲದೆ, ನೀನು ಯಾಕೆ ಪರಂಗೇನು ತಿನ್ಸಕ್ಕೆ ಹೋಗಿದೆ ನೀನು? ಯಾಕೆ? ಅಯ್ಯೋ ನನ್ನ ಮಕ್ಕಳಂತ ಮಕ್ಕಳನ್ನ ನಾನು ಎಲ್ಲೂ ನೋಡಿಲ್ಲ. ನೀನು ನೋಡಿದ್ರೆ ಮಾತು ಎತ್ತರ ಸಾಕು ಇವಳೇ ಎತ್ಕೊಡ್ತಾಳೆ, ಪರಂಗೇಣು ಅಂದ್ಕೊಂಡು. ನನ್ನ ಮಗ ಅವ್ನು ನೋಡಿದ್ರೆ ಅವನು ಆ ಥರ ನಾಲ್ಕು ಜನ ಮುಂದ್ಗಡೆ ಮಾರ ಮರೋದಿ ಕಳ್ದ. ಅಲ್ಲ ಕಣ್ರೇ, ನಿಮ್ಗಳಿಗೆ ನಾನು ಮಾಡ್ದಾನೆ ಬೇರೆಯವ್ರಿಗೆ ಮಾಡಿದ್ದನ್ನೇ ನಾನು. ನನ್ನ ಮಕ್ಕಳು ಅಂತ ಕೈದಿದ್ದು ಬಾಯ್ದಿದ್ದೆಲ್ಲರೂ ಮಾಡಿದ್ಕೆ ಇವತ್ತು ಎಲ್ಲರ ಮುಂದ್ಗಡೆ ಗುರುವಾಗಿ ನೀವು ಮಾತಾಡ್ತಿರಲ್ಲ. ನಿಮ್ಮ ಅಣ್ಣ ಸತ್ತಿರೋನ ಅವನು ಹಂಗೆ ನಿಮ್ಮ ಮೈ ಮೇಲೆ ಬಂದು ಮಾತಾಡ್ದೆ, ನೀನು ಹಿಂಗೆ ಮಾತಾಡ್ತೀಯ ನೀನು? ಏನು ಪರಂಗೇಣು ಅಂದರೆ ಏನು ತುರ್ಕಕ್ಕೆ ಹೋಗಿದ್ನ ಅದೊಂದು ಇಟ್ಕೊಬಿಟ್ಟಿದ್ದೀರಲ್ಲ. ಹೇಳ್ತಾನೆ ಚಟ್ರ ಪಟ್ರ ನಂಗಿದ್ರೆ ಓಲಿ ಅಂತ ನಂಗೆ ಮಾಡಿದೆ ಅಂತ. ಈಗ ಹೊಚ್ಕಟ್ಟಾಗ ಅದೆಲ್ಲ ಇರಲಿ ಬಿಡು, ಬೇಡ ಅಂದಿದ್ದಾನೆ. ಇರಲಿ ಹೇಳು, ಒಂದಾಗ 4ನೇ ಇರಲಿ ಹೇಳು, ಒಂದೇ ಸತಿ ನಾನು ಬೇಡ ಅಂದಿದ್ದಾನೆ. ನಮ್ಮನೆ ದೂರ ಇರಿ ನೀವೆಲ್ಲ ಸೇರ್ಕೊಂಡು, ನೀವೇ ಎತ್ತಿ ಕೊಡ್ತೀರಲ್ನಿ. ಏನಾರು ಒಂದು ಸಿಕ್ಕರು ಸಾಕು ಅಂತ ಕಾಯ್ತಾ ಇರ್ತಾರೆ ಅಲ್ಲವ ಮುತ್ತಾಕಳಕ್ಕೆ. ಅವ ಸುಮ್ಮನೆ ಮಡ್ಗು ಫೋನ ನೀನು, ನನಗೆ ಯಾಕೆ ನೀನು ಫೋನ್ ಮಾಡಿಯವ ನೀನು? ನೋಡವ ಫೋನ್ ಮಾಡು, ಐಕ್ಳು ಚೆನ್ನಾಗಿದ್ದಾವೆ, ಮಕ್ಕಳು ಚೆನ್ನಾಗಿದ್ದಾವೆ, ನೀನು ಚೆನ್ನಾಗಿದ್ದಾವೆ ಇಷ್ಟು ಕೇಳು. ಅಷ್ಟು ಬಿಟ್ಟರೆ ನೀನು ಸೊಸೆ ಸುದ್ದಿಯೋ ನಿನ್ನ ಮನೆ ಸುದ್ದಿಯೋ ನನಗೆ ಏನು ಹೇಳ್ಬೇಡ ನೀನು. ತಪ್ಪ ನಿಮ್ಮಲ್ಲಿ ಇಟ್ಕೊಂಡು ಮಾತಾಡೋದಲ್ಲ ಕಣವ. ಅವ್ರಿಗೆ ಅದರ ಇರಕ್ಕಿಲ್ವಾ? ಈಗ ಪರಂಗೇನು ತಿನ್ಸಾಳೆ, ಇನ್ನೊಂದು ದಿವಸಕ್ಕೆ ಇನ್ನೊಂದು ತಿನ್ನಿಸ್ತಾಳೆ. ಈ ಟಂಗೆ ಆಗ್ಬಿಟ್ಟೆ ಹೆಚ್ಚು ಕಮ್ಮಿ ಆದಂತ ಅವ್ರು ಅವ್ನು ಬೈರಕ್ಕಿಲ್ವಾ? ಅವ್ರು ಮೈನ್ ತಿನ್ಕೊಂಡು ಅವರು ಅಮ್ಮಂಗೆ ನೋವು ಇರಕ್ಕಿಲ್ವ ಹೇಳು? ನನ್ನ ಮಗಳಾರು ಚೆನ್ನಾಗಿರಲಿ, ಊಟ ಮಗನಾರು ಚೆನ್ನಾಗಿರಲಿ ಅಂತ ಆಸೆ ಮಾಡೋದು ತಪ್ಪವ. ಎಲ್ಲ ನೀವೇ ಹೆಂಗೆ ಆಸೆ ಮಾಡ್ತೀರ ಹಂಗೆ ತಾನೆ ಅವರು ಆಸೆ ಮಾಡೋದು. ಅಯ್ಯೋ ಮಾಡಬೇಕು ಬಿಡವ ಆಸೆ, ಮಾನಾಡಿ ಮನೆ ಮುರ್ಕಿ ಸಾಮಾನ್ಯ ತೊಳಂಕ ಬಿಡವಳನ್ನ. ಮನೆ ಮುರ್ಕಿ ಕಣವ, ಒಂದೇಗಳು ಮನೆ ಹಾಳು ಮಾಡಿ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾಳೆ. ಮಳ್ಳಿ ಹಂಗೆ ಕೂತಿರೋ ಜಾಗದಲ್ಲೇ ಅವಳೆ ಅಂತಳು ಗೊತ್ತಾ? 50 ಲಕ್ಷ ದುಡ್ಡು ಕಂಡ್ಲು ಹೋದ್ಲು. 50 ಲಕ್ಷ ದುಡ್ಡು ಬರ್ತದೆ, ಬಡ್ಡಿ ದುಡ್ಡು ಹೆಂಗೋ ತಿನ್ಬೋದು ಅಂತ, ತಿಂದು ತಿಳ್ನೀರು ಕುಡಿಬೋದು ಅಂದ್ಬಿಟ್ಟು ಹೋಗಿರೋದು ಕಣ್ಣೆ. ಏನಾರು ಮಾಡ್ಕೊಳ್ಳಿ, ನನಗೆ ಯಾಕೆ ಹೇಳಿಯ ನೀನು? ನನಗೆ ಯಾಕವ ಹೇಳಿಯ ನೀನು? ಈಗ ನಾನು ಏನು ಮಾಡ್ಬೇಕು ಹೇಳು? ಈಗ ಏನೂ ಇಲ್ಲ, ಒಂಚೂರು ಫೋನ್ ಮಾಡಿಬಿಟ್ಟು ಹಿಂಗೆ ಹೋಗೋ ಬೇಜಾರು ಮಾಡ್ಕೊಂಡಿತ್ತಲ್ಲ, ಯಾಕೆ ಹೋಗಿದ್ದೀರಿ ಅಂತ ಕೇಳು. ಅವಳು ಬಾರಿ ಏನು ಬಂದದು ತಿಳ್ಕೊಂಡು ನನಗೆ ಹೇಳು ನೀನು, ಸರಿಯಾ? ಮಾಡೋಗೋಗಿ ನೀನು ಕೇಳೋಗು. ನಿನ್ನ ಕೇಳೋದಿದ್ರೆ ನಿನ್ಗೆ ಇಷ್ಟ ಇದ್ರೆ ನನ್ನ ಯಾಕೆ ಮುಂದೆ ಕೇಳಿದೆ ನೀನು ಕೇಳೋಂಗಿತ್ತ ನೀನು ಕೇಳವ. ನೀನು ಏನು ಮಾತಾಡ್ಬೇಕು ನೀನು ಮಾತಾಡ್ಕೊಂಡು ಸುಮ್ಮನೆ ಅಂತಾರೆ ತಿನ್ಬೇಡ ನೀನು. ಅಯ್ಯೋ ಹೋಗ್ರವ ತಾಯ್ದಿರ ಕತೆ, ನಿಮ್ಮಂಗೆ ಬುದ್ಧಿ ಕಲಿಬೇಕಾರೆ ಹೇಳಿದ ಮಾತನ್ನೇ ಕೇಳೋಳು ಏನೋ ನೀನು? ಏನು ಹಿಂಗಾಟ ಮಾಡತ್ತು ನೀನು? ಸರಿ ಕದ್ ಬಿಡು. ಬಾಯ್ ಸುಮ್ಮ ಮಾಡ್ಕೊ ಫೋನ ನೀನು. ಇದಕ್ಕೆ ಹಿಂಗೆ ಹೊಟ್ಟೆ ಉಡ್ಸೆ ನೀನು? ಬೇಕಾದ್ರೆ ನೀನು ಹೋಗಿ ಕೇಳೋಗ, ಹೋಗಿ ಕರ್ಕೊಬೇಕವ ನೀನು ಸೊಸೆ ನೀನು. ನಾನು ಬೇಡ ಅಂದಿದ್ದಾನೆ, ನನ್ನ ಯಾಕೆ ಮುದ್ದೆ ಕೇಳಿದೆ ನೀನು? ಅವೆಲ್ಲ ಸೀನಿಲ್ಲ ನಂತವಂತೂ ನೀನು ಫೋನ್ಗೆ ಮಾಡೇ ಬೇಡ ನೀನು. ಅಯ್ಯೋ ಮಡಗಣೆ, ಏನು ನಿನ್ ಕೊಟ್ಟು ಮಾತಾಡೇನೋ ಆಯ್ತಿತ್ತೀರ ಕತೆ. ಕತೆ ನೀವೇ ತಾನೆ ಕಷ್ಟ ಸುಖಕ್ಕಾಗೋರು ನೀವು. ಅಯ್ಯಪ್ಪ ತಾಯ್ದಿರ ನಮ್ಮ ಹೌದಿರ. ನಿಮ್ಮ ಹೌದಿರ್ನೂ ಇಲ್ಲ, ನಿಮ್ಮ ಅಪ್ತಿರ್ನೂ ಇಲ್ಲ, ಸುಮ್ಮ ಮಡ್ಗವ ಸುಮ್ಮನೆ ನೀನು ತಗೆ. ಫೋನ್ ಮಾಡಿಬಿಟ್ಟು ಕಷ್ಟ ಸುಖ ಮಾತಾಡೋದಕ್ಕೆ ನಮ್ಮ ತರ ಯಾಕೆ ತಿಂದೀಯ ನೀನು? ಇದೊಳೆ ಸರಿ ಆಯ್ತಪ್ಪ ನಿಂದೊಳೆ. ಅಯ್ಯೋ ಆಯ್ತು ಬಡಗ್ರವ ಮಡಗು. ಕಟ್ನೆ ಮಾಡ್ಲತ್ತ ತೊಡಗಾಲಿ. ಅಯ್ಯೋ ಈ ತೊಡಗಾಲಿ ಕೊಟ್ಟು ಹಂಗಪ್ಪ ಹೊಡೆದಾಡನೆ. ಕೂದಿ ಕುಕ್ಕೆ ತುಂಬಿದ್ನ ಕರ್ಕೊಂಡು ಓಡಾಡಲ್ಲ ಮಗಳನ್ನ, ಕೂದಾಕ್ಬಿಡ್ತಿದ್ದೆ ಇಟ್ಕೊಂಡು ಕುಡ್ಲು ತಕೊಂಡು. ಯಾವ್ಯಾವ ನಾಟಕ ಕಲ್ತಿದಾರೋ ಗುರ್ಸಟ್ಟಿರೋ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.